ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಶ್ರುತಿ ತಾಯಿ ಶೀಲಾ ಅವರು ಮನೆಗೆ ಬರ್ತಾರೆ. ಬೀಗ್ರೆ ಬೀಗ್ರೆ ಅಂತ ಹೇಳಿದಾಗ ರಂಗನಾಥರು ಬನ್ನಿ ಬನ್ನಿ ತಾಯಿ, ಚೆನ್ನಾಗಿದ್ದೀರಾ ಅಂತ ಹೇಳಿದಾಗ ಶೀಲಾ ಅವರು ಬೀಗ್ರೆ ಚೆನ್ನಾಗಿದ್ದೀನಿ, ಇಲ್ಲೇ ಹತ್ರದಲ್ಲಿ ಫಂಕ್ಷನಿಗೆ ಬಂದಿದ್ದೆ, ಹಾಗೆ ಶ್ರುತಿ ನೋಡ್ಕೊಂಡು ಹೋಕೆ ಅಂತ ಬಂದೆ ಅಂತ ಹೇಳಿದಾಗ ರಂಗನಾಥರು ಓ ಹೌದಾ, ಇಲ್ಲೇ ರೂಮಲ್ಲಿದ್ದಾಳೆ ನೋಡಿ ತಾಯಿ ಅಂತ ಹೇಳಬೇಕಾದ್ರೆ ಇಲ್ಲಿಗೆ ರೋಹಿಣಿ ಅವರು ಬರ್ತಾರೆ. ಆಂಟಿ ಚೆನ್ನಾಗಿದ್ದೀರಾ ಅಂತ ಹೇಳಿದಾಗ ಚೆನ್ನಾಗಿದ್ದೀನಮ್ಮ. ಆಂಟಿ ಆ ವಿಡಿಯೋ ಬಗ್ಗೆ ಮಾತಾಡ್ತಾ ಇದ್ದೀರಾ, ನೋಡಿದ್ರ ಆಂಟಿ ಆ ವಿಡಿಯೋನ? ಆ ಮಂಜ ಅತ್ತೆ ಕೈಯಲ್ಲಿರೋ ದುಡ್ಡನ್ನು ಹೇಗೆ ಫೋರ್ಸ್ಫುಲ್ ಆಗಿ ಕಿತ್ಕೊಂಡಿದ್ದಾನೆ ಅಂತ ಹೇಳಿದಾಗ ಶೀಲಾ ಅವರು ಹೂನಮ್ಮ ನೋಡಿದೆ, ತುಂಬ ಬೇಜಾರಾಯಿತು, ಅದೇ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಇಲ್ಲಿಗೆ ಬಂದೆ. ರೋಹಿಣಿ ಸ್ವಲ್ಪ ನೀರು ಸಿಗ್ಬೋದಾ ಅಂತ ಹೇಳಿದಾಗ ರೋಹಿಣಿ ಅದಕ್ಕೇನಂಟಿ ಮೀನವ್ರೆ ಅಂತ ಹೇಳಿದಾಗ ಮೀನಾ ಇಲ್ಲಿಗೆ ಬರ್ತಾಳೆ. ಆಂಟಿಗೆ ನೀರು ಬೇಕಂತೆ ತಂದ್ಕೊಡಿ ಅಂತ ಹೇಳಿದಾಗ ಮೀನಾ ತಂದ್ಕೊಡ್ತಾಳೆ. ಏನಮ್ಮ ಮೀನಾ, ನಿನ್ನ ತಮ್ಮ ಈ ರೀತಿ ಕೆಲಸ ಮಾಡಿದ್ದಾನೆ, ಹೆಣ್ಕೊಟ್ಟು ಮನೆಯವರು ಕಣ್ಕೊಟ್ಟು ದೇವರು ಅಂತಾರೆ, ಆದರೆ ಕಣ್ ಕೊಡೋದಲ್ದಲೆ ಕಳ್ಳರೂ ಕೊಟ್ಟರು ಅನ್ನೋ ಹಂಗಾಯ್ತಲ್ಲಮ್ಮ. ಆಗ ರಂಗನಾಥರು ಅಮ್ಮ ಶೀಲಮ್ಮ, ಅವ್ರ ಮೈ ಮೇಲೆ ಗಾಯ ಆಗಿರ್ಬೋದು, ಆದರೆ ಅದನ್ನು ಕುಕ್ಕೋಕ್ಕಾಗೆ ನೀವ್ಯಾಕಮ್ಮ ಆಗ್ತೀರಾ ಅಂತ ಹೇಳಿದಾಗ ಶೀಲಾ ಅವರು ಅಲ್ಲ ಬೀಗ್ರೆ, ನೀವು ನಮ್ಮ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ನಮ್ಮ ರಿಲೇಟಿವ್ಸ್ ಎಲ್ಲ ನನಗೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಎಂಥ ಮನೆಗೆ ಹೆಣ್ಣು ಕೊಟ್ಟಿದ್ದೀರಾ ಅಂತ. ನಾವು ಅಂದ್ರೇನು, ನಮ್ಮ ಸ್ಟೇಟಸ್ ಅಂದ್ರೇನು ಅಂತ ಹೇಳಬೇಕಾದ್ರೆ ಇಲ್ಲಿಗೆ ಸೂರ್ಯ ಬರ್ತಾನೆ. ಏನು ಅಂತಿದ್ರೆ ಏನಂತ ಅರ್ಥ ಮಾಡ್ಕೋಬೇಕು, ಅದೇನು ಅಂತ ನೀವೇ ಬಾಯ್ಬಿಟ್ಟು ಹೇಳ್ಬೋದಲ್ವಾ? ಹೇಳಿ ಮೇಡಮ್ ಅವರೇ, ನಾನು ಕೇಳಿಸ್ಕೊತೀನಿ. ಕೂದಲು ಮೇಲೆ ತಲೆ ಸವರಿನೇ ಬಾಣ್ಲಿ ಮಾಡಿದ್ದು ನೀವು, ಕಷ್ಟಪಟ್ಟು ದುಡ್ದಿದ್ದ ಹಣನ ನಮ್ಮಪ್ಪಂಗೆ ಕೊಡ್ದಲೆ ಕೋರ್ಟು ಕಚೇರಿ ಅಂತ ಅಲಿಸ್ತವ್ರು ನೀವು. ಈಗ ಮನೋಜರು ಸೂರ್ಯ ಯಾಕೋ ಮನೆಗೆ ಬಂದ ಸಂಬಂಧಿಕರ ಬಗ್ಗೆ ಈ ರೀತಿ ಮಾತಾಡ್ತೀಯಾ? ಪಾಪ ಆ ಸಂಬಂಧಿಕರು ಕೇಳೋ ವಿಚಾರಕ್ಕೆ ಇವ್ರು ಏನಂತ ಉತ್ತರ ಕೊಡ್ತಾರೆ ಹೇಳು? ನಿನ್ನ ಬಾಮೈದ ಮಾಡಿದ್ದು ತಪ್ಪಲ್ವೇನೋ? ಈಗ ಸೂರ್ಯ ಕಣ್ ಹೇಳಪ್ಪ, ಸಂಬಂಧಿಕರು ಫೋನ್ ಮಾಡಿ ಶ್ರುತಿ ಗಂಡಂಗೆ ಒಬ್ಬ ಅಣ್ಣ ಇದ್ದಾನಂತೆ, ಅಣ್ಣಂಗೆ ಹೆಂಡತಿ ಇದ್ದಾಳಂತೆ, ಹೆಂಡತಿಗೊಬ್ಬ ತಮ್ಮ ಇದ್ದಾನಂತೆ, ಅವನು ಕಳ್ತನ ಮಾಡಿದನಂತೆ. ಈ ರೀತಿ ಯಾರಾದ್ರೂ ಕೇಳ್ತಾರಾ? ಸುಳ್ಳು ಹೇಳ ಆಗಿದ್ರೆ ನಿನ್ ತಲೆ ಮೇಲೆ ಸತ್ತಿ ಕೊಡಿತೀನಲ್ಲ, ಆ ರೀತಿ ಹೊಡೆದಂಗೆ ಹೇಳ್ಬೇಕು. ಆಗ ರೋಹಿಣಿ ಸೂರ್ಯ ಅವರೇ, ನೀವ್ ಹೇಳ್ದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟುದ್ದ ಯಾರು ಕೂಯ್ತಾ ಇಲ್ಲ, ಅಕ್ಕನ ಮನೆಯಲ್ಲೇ ತಮ್ಮ ಕಳ್ತನ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ಆಗ ಶೀಲಾ ಅವರು ಹೌದು ಹಾಗೆ ಹೇಳ್ತಾ ಇರೋದು ಅಂತ ಹೇಳಿದಾಗ ಸೂರ್ಯ ಹಾಗಾದ್ರೆ ಕಟ್ಕೊಂಡ್ ಗಂಡಂಗೆ ಬುದ್ಧಿ ಹೇಳಕ್ಕಾಗ್ತಾ ಇಲ್ಲ, ಇನ್ನ ಅವನ್ಗೇನು ಹೇಳಿ ಅಂತ ಹೇಳ್ಬೇಕಾಗಿತ್ತು ಅಂತ ಹೇಳಿದಾಗ ಶೀಲಾ ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಸೂರ್ಯ ಏನ್ ಮಾತಾಡ್ತಾ ಇದ್ಯಾ? ಆಗ ಸೂರ್ಯ ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಅಂತ ಹೇಳಿದಾಗ ಶೀಲಾ ಅವರು ಏನಯ್ಯ ಮಾತಾಡ್ತೀಯಾ? ನೋಡಿದ್ರ ಬೀಗ್ರೆ ನಿಮ್ಮ ಮಗ ಹೇಗೆಲ್ಲ ಮಾತಾಡ್ತಾ ಇದ್ದಾನೆ ಅಂತ ಹೇಳಿದಾಗ ರಂಗನಾಥರು ನನ್ನ ಮಗ ಸರಿಯಾಗಿ ಮಾತಾಡ್ತಾ ಇದ್ದಾನೆ. ನೀವು ನಿಮ್ಮ ಮಗಳನ್ನ ನೋಡೋಕ್ಕೆ ಬಂದ್ರಿ ಅಂತ ಹೇಳಿದ್ರಿ, ಮಗಳು ರೂಮಲ್ಲಿದ್ದಾಳೆ ಅಂತ ಹೇಳಿದೆ, ನೀವು ಸುಮ್ಮನೆ ಮಾತಾಡ್ಕೊಂಡು ಹೋಗ್ಬೇಕಾಗಿತ್ತಲ್ವಾ? ಅದನ್ನ ಬಿಟ್ಟು ಇಲ್ದಲೇ ಇರೋದೆಲ್ಲ ಮಾತಾಡಿ ಯಾಕೆ ಮಕ್ಕ ಕುಗ್ಗಿಸ್ಕೊಂತೀರಾ? ತಾಯಿ ನೀರು ಕುಡ್ದೋಗಿ ನೀವು ನೀರು ತರಿಸ್ಕೊಂಡಿದ್ದೆ ಮೀನಾಗೆ ಅವಮಾನ ಮಾಡಬೇಕು ಅಂತಲ್ವಾ ಅಂತ ಹೇಳಿದಾಗ ಶೀಲಾ ಅವರು ಏನೂ ಮಾತಾಡೋದಿಲ್ಲ. ಶ್ರುತಿ ಮಾತಾಡ್ಸೋಕ್ಕೆ ಅಂತ ರೂಮ್ ಒಳಗಡೆ ಹೋಗ್ತಾರೆ. ಈಗ ರೋಹಿಣಿಯವರು ಹೋಗೋಕ್ಕೋಗ್ತಾರೆ. ಏನಮ್ಮ ರೋಹಿಣಿ, ಸ್ವಲ್ಪ ಈ ಕಡೆ ಬಾಮ್ಮ ತಾಯಿ. ಅಲ್ಲಮ್ಮ, ನೀನು ಈ ಮನೆ ಸೊಸೆ ತಾನೆ, ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರೆ, ಅವ್ರು ಕೇಳೋಕ್ಕಿಂತ ಮುಂಚೆ ನೀನೇ ಎಲ್ಲ ಹೇಳ್ತೀಯಲ್ಲಮ್ಮ ಅಂತ ಹೇಳಿದಾಗ ರೋಹಿಣಿ ಮಾವ ಅವ್ರು ಕೇಳಿದ್ದಕ್ಕೆ ಹೇಳ್ದೆ ಮಾವ. ಆಗ ರಂಗನಾಥರು ನಾನಿಲ್ಲೇ ಇದ್ನಲ್ಲಮ್ಮ, ನೀನೇ ಮುಂಚೆ ಹೇಳಿದ್ದಲ್ವಾ, ಹೊಲಕ್ಕೆ ಬೇಲಿ ಹಾಕೊಂಡ್ರೆ ದನಗಳು ನುಗ್ಗಲ್ಲ, ನಾಲ್ಗೆಗೆ ಬೀಗ ಹಾಕೊಂಡ್ರೆ ಈ ಥರ ಜನಗಳು ನಮ್ಮ ಮನೆಗೆ ನುಗ್ಗಲ್ಲ. ಆಗ ಮನೋಜರು ಅಲ್ಲ, ಅವನ್ ಕಳ್ಳ ತಪ್ಪು ಮಾಡಿದಾನೆ ಅಂತ ಗೊತ್ತಿದ್ರು ನೀವು ಯಾಕೆ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಅಲ್ಲ, ಒಬ್ಬ ಬಿಸ್ನೆಸ್ ಮ್ಯಾನ್ ಹೆಂಡ್ತಿನ ಈ ರೀತಿ ನಿನ್ಸ್ಕೊಂಡು ಕ್ವಶನ್ ಕೇಳ್ತಾ ಇದ್ದೀರಲ್ಲ, ಇದು ಸರಿನಾ ಅಂತ ಹೇಳಿದಾಗ ರಂಗನಾಥರು ಅಯ್ಯ ಕುಲತಿಲಕ, ಬಿಸ್ನೆಸ್ ಮ್ಯಾನ್ಗೂ ಒಂದು ಎಥಿಕ್ಸ್ ಇದೆ ಗೊತ್ತಾ ನಿಂಗೆ? ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ. ನಿಮ್ಮ ಕೆಲಸ ನೀವು ನೋಡ್ಕೊಂಡ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ಯಾವಾಗಲೂ ಬೇರೆಯವ್ರಿಗೆ ಅವಮಾನ ಮಾಡೋದು ಆಡ್ಕೊಳ್ಳೋದು ಒಳ್ಳೇದಲ್ಲ ಅಂತ ಹೇಳಿದಾಗ ರೋಹಿಣಿ ಸಾರಿ ಮಾವ, ಈ ವಿಷಯದ ಬಗ್ಗೆ ನನ್ನನ್ನೇ ಎಲ್ಲರೂ ಕೇಳ್ತಾ ಇದ್ರು, ಅದಕ್ಕೆ ಇವರು ಕೂಡ ನನ್ನನ್ನೇ ಕೇಳಕ್ಕೆ ಬಂದರು ಅಂತ ಗಾಬರಿಲಿ ಎಲ್ಲನೂ ಹೇಳಿಬಿಟ್ಟೆ. ಸಾರಿ ಮಾವ, ಮನೋಜ್ ನಡೀರಿ ಅಂತ ಹೇಳಿ ಮನೋಜ್ ಮತ್ತು ರೋಹಿಣಿಯವರು ಇಲ್ಲಿಂದ ಹೊರಡ್ತಾರೆ. ಈಗ ರೋಹಿಣಿಗೆ ಕಾಗೆ ಸುಬ್ಬ ಕಾಲ್ ಮಾಡ್ತಾನೆ. ಕಾಗೆ ಸುಬ್ಬ ಇವನಾಗ ನನಗೆ ಫೋನ್ ಮಾಡ್ತಾ ಇದ್ದಾನೆ. ಹಲೋ
ಆಗ ಸರಿ ನಾನು ಬರ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಮನೋಜ್, ನನಗೆ ಒಂದು ಇಂಪಾರ್ಟೆಂಟ್ ಕ್ಲೈಂಟು ಕಾಲ್ ಮಾಡಿದರು, ನಾನು ಅರ್ಜೆಂಟಾಗಿ ಹೋಗಬೇಕು, ಬರ್ತೀನಿ ಮನೋಜ್ ಅಂತ ಹೇಳಿದಾಗ ಮನೋಜರು ಸರಿ ಆಯಿತು, ಹುಷಾರಾಗಿ ಹೋಗ್ಬಾ ಅಂತ ಹೇಳಿ ರೋಹಿಣಿನ ಕಳಿಸ್ಕೊಡ್ತಾರೆ. ಈಗ ಶೀಲಾ ಅವರು ಶ್ರುತಿ ಮತ್ತು ರವಿ ಜೊತೆ ಮಾತಾಡ್ತಾ ಇದ್ದಾರೆ. ಅಲ್ಲ, ಅವನೆಷ್ಟು ಕೇವಲವಾಗಿ ಮಾತಾಡ್ತಾನೆ, ಅವನ ತಮ್ಮನ ಬಗ್ಗೆ ಮಾತಾಡೋಕ್ಕೆ ನಿಮ್ಮಪ್ಪನ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಾನಲ್ಲ ಅವನು ಅಂತ ಹೇಳಿದಾಗ ಶ್ರುತಿ, ಅಮ್ಮ ನೀನು ಮೀನವ್ರ ತಮ್ಮನ ಬಗ್ಗೆ ಮಾತಾಡಿದ್ರೆ ಅವ್ರು ಆಬ್ವಿಯಸ್ಲಿ ನನ್ನ ಅಪ್ಪನ ಬಗ್ಗೆ ಮಾತಾಡ್ತಾರಲ್ವಾ ಅಂತ ಹೇಳಿದಾಗ ಶೀಲಾ ಅವರು, ಅಲ್ಲ ಕಣೆ, ನಮ್ಮ ಸಂಬಂಧಿಕರು ಎಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಗೊತ್ತಾ ಅಂತ ಹೇಳಿದಾಗ ಶ್ರುತಿ, ಅಲ್ಲಮ್ಮ ಅವ್ರ್ಯಾಕಮ್ಮ ನಮ್ಮನೆ ವಿಷಯದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದಾಗ ಶೀಲಾ ಅವರು, ಇಲ್ಲ ಕಣೆ, ಇಲ್ಲಿಗೆ ಬರೋದಕ್ಕೆ ನನಗೆ ಅವಮಾನ ಆಗ್ತಾ ಇದೆ, ನೀವಿಬ್ಬರು ನಮ್ಮನೆಗೆ ಬಂದ್ಬಿಡಿ ಅಂತ ಹೇಳಿದಾಗ ರವಿಗೆ ಕೋಪ ಬರುತ್ತೆ. ನಾವೇ ಕತೆ ನಿಮ್ಮನೆಗೆ ಬರಬೇಕು, ನಾನು ಅವತ್ತೇ ಹೇಳಿದ್ದೀನಿ ನಮ್ಮನೆ ಪರ್ಸ್ನಲ್ ವಿಷಯಗಳಿಗೆ ತಲೆ ಹಾಕಬೇಡಿ ಅಂತ. ಅವತ್ತು AC ತಂದುಕೊಟ್ರಿ, ಅವತ್ತೇ ನಿಮಗೆ ವಾರ್ನಿಂಗ್ ಮಾಡಿದ್ದೆ ಅಲ್ವಾ ಅತ್ತೆ. ನೋಡಿ, ನಮ್ಮನೇಲಿ ಏನಾದರೂ ಸಮಸ್ಯೆ ಆದರೆ ನೋಡ್ಕೊಳ್ಳೋಕ್ಕೆ 8 ಜನ ಇದ್ದೀವಿ, ದಯವಿಟ್ಟು ನಮ್ಮನೆ ಪರ್ಸ್ನಲ್ ವಿಷಯಗಳಿಗೆ ತಲೆ ಹಾಕಬೇಡಿ, ಸಾಧ್ಯ ಆದರೆ ಒಳ್ಳೇದು ಮಾಡಿ. ಪಾಪ ನಮ್ಮ ಅಣ್ಣ ಅದಕ್ಕೆ ಈಗಲೇ ನೋವಲ್ಲಿದ್ದಾರೆ, ಅವ್ರಿಗಿನ್ನ ಚುಚ್ಚಿ ಮಾತಾಡಿ ನೋವು ಕೊಡಬೇಡಿ. ಆಗ ಶೀಲಾ ಅವರು, ನೋಡ್ದೆ ಶ್ರುತಿ ನಿನ್ನ ಗಂಡನ್ನ ಹೇಗೆ ಮಾತಾಡ್ತಾನೆ ಅಂತ ಹೇಳಿದಾಗ ಶ್ರುತಿ, ಅವ್ರು ಮಾತಾಡೋದ್ರಲ್ಲಿ ತಪ್ಪೇನಮ್ಮ ಇದೆ, ಇರೋದೇ ಅಲ್ವಾ ಅವ್ರು ಹೇಳಿದ್ದು, ನೀನು ಇಲ್ಲಿಗೆ ಯಾಕೆ ಬರೋದು ನನ್ನನ್ನು ಮಾತಾಡ್ಸೋಕ್ಕೆ ಅಂತ, ನನ್ನನ್ನು ಮಾತಾಡಿಸಿ ಹೋಗ್ತಾ ಇರಬೇಕು, ಅದನ್ನು ಬಿಟ್ಟು ಬೇರೆಯವ್ರ ವಿಚಾರ ಯಾಕೆ ಮಾತಾಡ್ತೇನೆ ನೀನು ಅಂತ ಹೇಳಿದಾಗ ಶೀಲಾ ಅವ್ರಿಗೆ ತುಂಬ ಕೋಪ ಬರುತ್ತೆ. ಸರಿ, ನಾನಿನ್ನ ಹೊರಡ್ತೀನಿ ಅಂತ ಹೇಳಿದಾಗ ಶ್ರುತಿ, ಹಾಗಾದರೆ ನೀನು ನನ್ನನ್ನು ಮಾತಾಡ್ಸೋಕೆ ಇಲ್ಲಿಗೆ ಬಂದಿಲ್ಲ, ಈ ವಿಷಯ ಮಾತಾಡಬೇಕು ಅಂತಾನೆ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಿದಾಗ ಶೀಲಾ ಅವರು ಏನು ಮಾತಾಡೋದಿಲ್ಲ, ಇಲ್ಲಿಂದ ಹೋಗ್ತಾ ಇರ್ತಾರೆ. ಆಗ ಮೀನಾ ಅಡ್ಡ ಬರ್ತಾಳೆ. ಕಳ್ಳರ ಕಾಟ ಜಾಸ್ತಿ ಆಗೋಯ್ತು ಅಂತ ಹೇಳಿ ಶೀಲಾ ಅವರು ಇಲ್ಲಿಂದ ಹೊರಟೋಗ್ತಾರೆ. ಇದರಿಂದ ಪಾಪ ಮೀನಾ ತುಂಬ ಬೇಜಾರು ಮಾಡ್ಕೊತಾಳೆ. ಈಗ ಕನಕ ಮೀನಾಗೆ ಕಾಲ್ ಮಾಡ್ತಾಳೆ. ಅಕ್ಕ ಅಮ್ಮನ್ನ ಪೊಲೀಸರು ಸ್ಟೇಷನ್ಗೆ ಕರ್ಕೊಬಂದಿದ್ದಾರೆ ಅಂತ ಹೇಳಿದಾಗ ಮೀನಾ, ಅಮ್ಮನ್ನ ಯಾಕೆ ಕರ್ಕೊಬಂದಿದ್ದಾರೆ? ಈಗ ಕನಕ, ಅಕ್ಕ ಮಂಜು ಸಿಕ್ಕಿಲ್ಲ ಅಂತ ಅಮ್ಮನ ಕರ್ಕೊಬಂದಿದ್ದಾರೆ, ಮಂಜು ಸರೆಂಡರ್ ಆಗೋವರೆಗೂ ಅಮ್ಮನ್ನ ಬಿಡಲ್ಲ ಅಂತ ಹೇಳ್ತಾ ಇದ್ದಾರಕ್ಕ, ನಾನು ಕೂಡ ಪೊಲೀಸ್ ಸ್ಟೇಷನ್ ಹತ್ರನೇ ಇದ್ದೀನಿ ಅಂತ ಹೇಳಿದಾಗ ಮೀನಾ, ಅಯ್ಯೋ ದೇವ್ರೆ, ಏನಾಯ್ತಪ್ಪ ನಮ್ಮ ಮನೆಗೆ, ಒಂದ್ರ ಮೇಲೆ ಒಂದು ಕಷ್ಟ ಕೊಡ್ತಾನೆ ಇದೆಯಲ್ಲಪ್ಪ ಅಂತ ಹೇಳಬೇಕಾದ್ರೆ ಸೂರ್ಯ ಬರ್ತಾನೆ. ಅಮ್ಮನ್ನ ಪೊಲೀಸರು ಎಳ್ಕೊಂಡು ಹೋಗಿದಾರಂತೆ ಅಂತ ಹೇಳಿದಾಗ ಸೂರ್ಯ, ಯಾರಮ್ಮ ಮಾತಾಡ್ತಾ ಇರೋದು, ಫೋನ್ ಕೊಡಿಲಿ. ಹಲೋ ಕನಕ, ನೀನು ಏನು ಹೆದರ್ಕೊಂಬೇಡಮ್ಮ, 10 ನಿಮಿಷದಲ್ಲಿ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಸೂರ್ಯ ಮತ್ತು ಮೀನಾ ಪೊಲೀಸ್ ಸ್ಟೇಷನ್ ಹತ್ರ ಬರ್ತಾರೆ. ಈಗ ಮೀನಾ ಬಂದು ಕುಸುಮ ಅವ್ರನ್ನ ತಬ್ಕೊಂಡ್ಬಿಡ್ತಾಳೆ. ಈಗ ಕುಸುಮ ಅವರು, ಅಲ್ಲ ಕಣೆ, ಆ ಮಂಜನ್ ಎತ್ತ ತಪ್ಪಿಗೆ ನೋಡು ನಾನು ಬಂದು ಇಲ್ಲಿ ಕೂತ್ಕೊಬೇಕಾಗಿತ್ತು, ಅವನು ಪೊಲೀಸ್ ಸ್ಟೇಷನ್ ಬಂದ ತಪ್ಪಿಗೆ ಅವರಪ್ಪ ಪ್ರಾಣನೇ ಕಳ್ಕೊಂಡ್ಬಿಟ್ರು, ಈಗ ನನ್ನ ಸರ್ದಿ ಅಂತ ಅನಿಸುತ್ತೆ ಅಂತ ಹೇಳಿದಾಗ ಸೂರ್ಯ, ಅತ್ತೆ ಯಾಕತ್ತೆ ಆ ರೀತಿ ಮಾತಾಡ್ತೀರಾ, ನಾವು ನಿಮ್ಮ ಜೊತೆ ಇಲ್ವಾ, ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳಿದಾಗ ಕುಸುಮ ಅವರು, ಅಲ್ಲಪ್ಪ ನನಗೆ ಗೊತ್ತಿಲ್ಲ ಅಂತ ಎಷ್ಟೇ ಹೇಳಿದ್ರು ಇವ್ರು ನನ್ನನ್ನು ಕರ್ಕೊಬಂದು ಇಲ್ಲಿ ಕೂರಿಸಿದ್ದಾರೆ, ಅವ್ನು ಸಿಗೋವರೆಗೂ ನಿಮ್ಮನ್ನು ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳಿದಾಗ ಸೂರ್ಯ, ಅತ್ತೆ ನೀವು ಹೆದರ್ಕೊಂಬೇಡಿ, ನಾನು ಮಾತಾಡ್ತೀನಿ ಅಂತ ಹೇಳಬೇಕಾದ್ರೆ ಇನ್ಸ್ಪೆಕ್ಟರ್ ಅವರು, ಯಾರಪ್ಪ ಅದು ಅಂತ ಹೇಳಿದಾಗ ಸೂರ್ಯ ಮತ್ತು ಮೀನಾ ಇನ್ಸ್ಪೆಕ್ಟರ್ ಅವ್ರ ಹತ್ರ ಮಾತಾಡೋಕ್ಕೆ ಅಂತ ಬರ್ತಾರೆ. ಈಗ ಸೂರ್ಯ, ಸರ್ ನಮಸ್ಕಾರ ಸರ್, ನಮ್ಮ ಅತ್ತೆನ ಯಾಕೆ ಸರ್ ಇಲ್ಲಿ ಕರ್ಕೊಬಂದು ಕೂರಿಸಿದ್ದೀರಾ ಅಂತ ಹೇಳಿದಾಗ ಅವರು, ಆ ಹುಡುಗ ಸಿಗೋವರೆಗೂ ನಿಮ್ಮ ಅತ್ತೆ ಇಲ್ಲೇ ಇರಬೇಕಪ್ಪ, ತಪ್ಪು ಮಾಡಿರೋರು ಸಿಗ್ಲಿಲ್ಲ ಅಂದರೆ ಅವ್ರ ಮನೆಯವ್ರನ್ನಪ್ಪ ಕರ್ಕೊಂಬರೋದು ನಾವು ಅಂತ ಹೇಳಿದಾಗ ಸೂರ್ಯ, ಸರ್ ನಮ್ಮತ್ತೆ ಏನೂ ಮಾಡಿಲ್ಲ ಸರ್, ಪಾಪ ಸರ್ ಅವ್ರಿಗೆ ಏನು ಗೊತ್ತಾಗಲ್ಲ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಅವರು, ನೋಡಪ್ಪ ACP ಆಫೀಸರಿಂದ ತುಂಬ ಪ್ರೆಷರ್ ಇದೆಯಪ್ಪ, ನಾವು ಈ ಕೇಸನ್ನು ಹ್ಯಾಂಡಲ್ ಮಾಡಲೇಬೇಕು, ಅದಕ್ಕೆ ಇವ್ರನ್ನ ಕರ್ಕೊಬಂದು ಇಲ್ಲಿ ಕೂರಿಸಿರೋದು, ಅದು ಸರಿ ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ಮಮ್ಮನೇ ಅಲ್ವಾ ಅಂತ ಹೇಳಿದಾಗ ಸೂರ್ಯ, ಸರ್ ಹೌದು ಸರ್, ನಮ್ಮ ಫ್ಯಾಮಿಲಿಲಿ ಸಣ್ಣ ಪ್ರಾಬ್ಲಮ್ಮು ಸರ್, ಅದಕ್ಕೆ ಆ ಕೋಪಕ್ಕೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ ಸರ್ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಅವರು, ನೋಡಪ್ಪ ನಮ್ಗದೆಲ್ಲ ಗೊತ್ತಿಲ್ಲ, FIR ಹಾಕಿದ್ಮೇಲೆ ನಾವು ಅವರನ್ನು ಅರೆಸ್ಟ್ ಮಾಡಲೇಬೇಕು. ಈಗ ಸೂರ್ಯ, ಸರಿ ಸರ್ ನೀವು ಹೇಳೋದು, ಆದರೆ ಮಂಜನ ಕರ್ಕೊಬಂದು ಕೂರಿಸ್ಕೊಳ್ಳಿ ಸರ್, ನಮ್ಮ ಅತ್ತೆನ ಯಾಕೆ ಸರ್ ಕರ್ಕೊಬಂದಿದ್ದೀರಾ, ದಯವಿಟ್ಟು ಅವರನ್ನ ಬಿಟ್ಬಿಡಿ ಸರ್ ಅಂತ ಹೇಳಿದಾಗ ಇನ್ಸ್ಪೆಕ್ಟರ್ ಅವರು, ಸೂರ್ಯ, ಪೊಲೀಸರು ನಿಮ್ಮ ಮನೆಗೆ ಬಂದಾಗ ಕಾನ್ಸ್ಟೇಬಲ್ ಅವ್ರನ್ನ ಹೇಗೆ ಡೈವರ್ಟ್ ಮಾಡಿ ಕಳಿಸಿದ್ಯಾ ಅಂತ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ಯಾ, ನನಗೆ ಎಲ್ಲ ಗೊತ್ತು, ಆ ಮಂಜುನ ಬಚ್ಚಿಕ್ಕಿರೋದು ನೀನೇ ಅಂತ ಗೊತ್ತು, ಎಸ್ಕೇಪ್ ಮಾಡಿದ್ಯಾ ಅಂತ ನಿನ್ನನ್ನು ಹೊಲಗಡೆ ಹಾಕ್ಬೋದು, ಆದರೆ ನಾನು ಆ ರೀತಿ ಮಾಡೋದಿಲ್ಲ, ಬೇಗ ಮಂಜ ಎಲ್ಲಿದ್ದಾನೋ ಕರ್ಕೊಬಂದು ನಿಮ್ಮ ಅತ್ತೆನ ಕರ್ಕೊಂಡೋಗು.
ಈಗ ಮೀನಾ, ಸರ್ ನಮ್ಮಮ್ಮನ್ನ ದಯವಿಟ್ಟು ಬಿಟ್ಬಿಡಿ ಸರ್, ದೇವಸ್ಥಾನದ ಮುಂದೆ ಹೂ ಮಾರ್ಕೊಂಡು ಬದುಕ್ತಾ ಇರೋರು ಸರ್, ನಮ್ಮಮ್ಮ ಯಾವ ರೀತಿ ತಪ್ಪನ್ನು ಮಾಡಿಲ್ಲ ಸರ್, ಅವ್ರನ್ನ ಈ ರೀತಿ ನೋಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಸರ್ ಅಂತ ಕೈ ಮುಗಿದು ಬೇಡ್ಕೊತಾಳೆ. ಈಗ ಇನ್ಸ್ಪೆಕ್ಟರ್ ಅವರು, ನೋಡಮ್ಮ ನಿಮ್ಮೇನು ನನಗೇನಾದರೂ ಪರ್ಸ್ನಲ್ ದ್ವೇಷ ಏನಮ್ಮ, ನಿನ್ನ ತಮ್ಮನ್ನ ಕರ್ಕೊಬನ್ನಿ, ನಿಮ್ಮಮ್ಮನ್ನ ಕರ್ಕೊಂಡೋಗಿ, ಕಾನ್ಸ್ಟೇಬಲ್ ಇವ್ರನ್ನೆಲ್ಲ ಈಚೆ ಕಳಿಸಪ್ಪ ಅಂತ ಹೇಳಿದಾಗ ಕಾನ್ಸ್ಟೇಬಲ್ ಅವರು ಕುಸ್ಮನ ಬಿಟ್ಟು ಎಲ್ಲರನ್ನೂ ಈಚೆ ಕಳಿಸ್ತಾರೆ. ಕುಸ್ಮ ಅವರು ಪಾಪ ಅಸಹಾಯಕ ಸ್ಥಿತಿಲಿ ಅಳ್ತಾ ಕೂತ್ಕೊಂತಾರೆ. ಈಗ ರೋಹಿಣಿ ಕಾಗೇಸುಬ್ಬನ ಹತ್ರ ಮಾತಾಡೋಕ್ಕೆ ಅಂತ ಬರ್ತಾಳೆ. ಹಾಗೆ ಕಾಗೇಸುಬ್ಬ, ಶಿಷ್ಯನ್ಗೆ ಫುಲ್ಲು ಟೈಟ್ ಮಾಡಿದ್ದೀವಿ, ಇವನನ್ನು ಆಸ್ಪತ್ರೆ ಸೇರಿಸ್ಬೇಕು, ಅರ್ಜೆಂಟಾಗಿ 2 ಲಕ್ಷ ತಂದು ಕೊಡಿ ಅಂತ ಹೇಳಿದಾಗ ರೋಹಿಣಿಗೆ ಶಾಕ್ ಆಗುತ್ತೆ. ಈ ಕಡೆ ರಂಗನಾಥ್ ಅವರು ಶಾಂತಿಯವ್ರ ಹತ್ರ ಮಾತಾಡಿ ಕಂಪ್ಲೇಂಟ್ ವಾಪಸ್ ತಗೊಳ್ಳೋಕ್ಕೆ ಕೇಳ್ತಾ ಇದ್ದಾರೆ. ಈಗ ಶಾಂತಿಯವರು, ನೋಡಿ ಷರತ್ತುಬದ್ಧ ಒಪ್ಪಂದ ಇದು, ಆ ಹೂ ಕಟ್ಟೋಳು ಆ ಮನೆಯಲ್ಲಿ ಇರಬಾರ್ದು, ಆ ಸೂರ್ಯ ಮತ್ತು ಮೀನಾ ಮನೆ ಬಿಟ್ಟು ಹೋಗಬೇಕು, ಹಾಗೆ ಮಾತ್ರ ನಾನು ಕಂಪ್ಲೇಂಟ್ ವಾಪಸ್ ತಗೊತೀನಿ ಅಂತ ಹೇಳಿದಾಗ ರಂಗನಾಥ್ ಅವರು ಏನೂ ಮಾತಾಡೋದಿಲ್ಲ. ಶಾಂತಿಯವರು ಹೇಳಿದ್ದನ್ನು ಕೇಳಿಸ್ಕೊಂಡು ಮನೆಗೆ ಬರ್ತಾರೆ. ಈಗ ಸೂರ್ಯ, ಸಕ್ಕರೆ ಹತ್ರ ಮಾತಾಡ್ದೇನಪ್ಪ, ಕಂಪ್ಲೇಂಟ್ ವಾಪಸ್ ತಗೊಳ್ಳೋಕ್ಕೆ ಹೇಳ್ದ ಅಂತ ಹೇಳಿದಾಗ ರಂಗನಾಥ್ ಅವರು, ಹೌದಪ್ಪ ಕಂಪ್ಲೇಂಟ್ ವಾಪಸ್ ತಗೋತಾಳಂತೆ, ಒಂದು ಷರತ್ತುಬದ್ಧ ಕಂಡೀಷನ್ ಹಾಕಿದ್ದಾಳೆ, ಆ ಕಂಡೀಷನ್ಗೆ ಒಪ್ಕೊಂಡ್ರೆ ಕಂಪ್ಲೇಂಟ್ ವಾಪಸ್ ತಗೊತಾಳಂತೆ ಅಂತ ಹೇಳಿದಾಗ ಸೂರ್ಯ, ಅಪ್ಪ ಏನಪ್ಪ ಅದು ಅಂತ ಹೇಳಿದಾಗ ರಂಗನಾಥ್ ಅವರು, ಅವಳು ಕಂಪ್ಲೇಂಟ್ ವಾಪಸ್ ತಗೋಬೇಕು ಅಂದರೆ ಮೀನಾ ಮತ್ತು ಸೂರ್ಯ ಇಬ್ಬರು ಮನೆ ಬಿಟ್ಟು ಹೋಗಬೇಕಂತೆ ಅಂತ ಹೇಳಿದಾಗ ಸೂರ್ಯ ಮತ್ತು ಮೀನಾಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.